Ram Jai Ram Jai Jai Ram Shri 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 Ram Jai
Shri
राम जय राम जय जय राम। श्री 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 राम जय राम
राम, श्री राम जय राम जय जय 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 राम, श्री राम जय
Shri Ram Jai Ram Jai Jai Ram. 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 அவங்க அம்மா Shri Ram Jai Ram Jai Jai Ram. 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 Shri Ram Jai
Jai
ಹೆದರಬೇಡಿ, ಯಾಕೆ ಕಾಣ್ಯಾರು ವಿದೇಹಾಪದೇತಾಲೋ ನೀ ಪ್ರಪಂಚ ಮುಮುಕ್ಷು ಜನರಾಗಿ ಅಧ್ಯಾತ್ಮ ಚರ್ಚ ಕರೋಮಿ ಬಹುಲೋಕಜೆ ಮೇಲವೀತಿ ನಮಸ್ಕಾರ क्या ब्रह्म चैतन्य सद्गुरुनाथ महाराज की जय जय रघुवीर। समर्थ सद्गुरु श्री ब्रह्म चैतन्य महाराजರ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಅನುಗ್ರಹದಿಂದ ಕಳೆದ 41 ವರ್ಷಗಳಿಂದ ನಾವು ಶ್ರೀ ಸದ್ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಿತ್ಯ ನೈಮಿತ್ತಿಕ ಉಪಾಸನೆ, ಉತ್ಸವ, ಸಮಾರಂಭ, ಶಿಬಿರ ಇತ್ಯಾದಿ ಹಲವು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳೊಂದಿಗೆ ನಾವು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಆಚರಿಸ್ತಾ ಇದ್ದೀವಿ. ಮೊನ್ನೆ ಮಹಾರಾಜರ ಪುಣ್ಯತಿಥಿ ಉತ್ಸವ ಆಯಿತು. ಎಂಥ ಒಂದು ವೈಭವಪೂರ್ಣವಾಗಿರ್ತಕ್ಕಂಥ ಒಂದು ಉತ್ಸವ ಆಯಿತು. ಲಕ್ಷಗಟ್ಟಲೆ ಜನರು ಸೇರಬೇಕು ಮತ್ತು ಬಹಳಷ್ಟು ಗದ್ದಲ ಆಗಬೇಕು, ಹೊರಗೆಲ್ಲ ಅಂಗಡಿಗಳು ಹಚ್ಚಬೇಕು ಅನ್ನುವಂಥದ್ದೇನು ಉತ್ಸವದ ಲಕ್ಷಣ ಅಲ್ಲ. ಸ್ವಲ್ಪ ಜನರು ಯಾಕೆ ಇರ್ಲಾರ್ರೆ, ಎಲ್ಲಾದ್ರೂ ಮುಖ್ಯವಾಗಿ ಭಗವಂತನ ಕಡೆಗೆ ಲಕ್ಷ್ಯ ಇರಬೇಕು ಅನ್ನುವಂಥದ್ದೇ ಬಹಳ ಮುಖ್ಯವಾಗಿರ್ತಕ್ಕಂಥ. ಮಹಾರಾಜ್ ಹೇಳ್ತಿದ್ರು, उत्सव म्हणजे भजन आणि भोजन. ಇದೇನದಾರ ಉತ್ಸವದ ಮೂಲಭೂತವಾಗಿರ್ತಕ್ಕಂತಹ ಒಂದು ರೂಪರೇಷ. ಇದಕ್ಕೆ ಅನುಸಾರವಾಗಿ ಹೋಮ ಹವನಾದಿಗಳು, ಪೂಜಾ ಪಾಠಗಳು, ಅದೇ ರೀತಿಯಾಗಿ ಪ್ರವಚನ, ಸತ್ಸಂಗ, ಹೀಗೆ ಅನೇಕ ಪ್ರಕಾರದಿಂದ 10 ದಿನಗಳವರೆಗೆ ನಾವು ಉತ್ಸವವನ್ನು ಆಚರಿಸ್ತೀವಿ. ಅದು ಮುಗಿದು ಅರ್ಥಾತ್ ಏನು ಅಂದ್ರೆ ಮುಂದಿನ ವರ್ಷ, ಈ ವರ್ಷ ಮುಗಿದು ಮುಂದಿನ ವರ್ಷಕ್ಕೆ ನಾವು ಈ ಕಾಲ ಇಡ್ತಾ ಇದ್ದೀವಿ. ಇದು ಸಹಿತ ನಮಗೆ ಅಷ್ಟ ಮಹತ್ವಪೂರ್ಣವಾಗಿರ್ತಕ್ಕಂಥ. ಅದು ಕ್ರಿಶ್ಚಿಯನ್ ವರ್ಷ ಆದ್ರೂ ಯಾಕೆ ವರ್ಷ. ಆದರೂ ಕಳೆದ 40 ವರ್ಷಗಳಿಂದ ನಾವು ಶ್ರೀ ಸದ್ಗುರು ದಿವ್ಯ ಸಾನ್ನಿಧ್ಯದಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ದೀವಿ. ವೈಯಕ್ತಿಕವಾಗಿ ನಾವು ಸ್ವತಃ ಹಾಕ್ತೀವಿ, ಸಾಮೂಹಿಕವಾಗಿಯೂ ಹಾಕುವಂತಹ ಪ್ರಸಂಗಗಳು ಮ್ಯಾಲಿನ ಮ್ಯಾಲ ಬರ್ತಿರ್ತವೆ. ಅದಕ್ಕನುಸಾರವಾಗಿ ಇವತ್ತು ನಾವು 24ನೇ ಇಸ್ವಿ ಮುಗಿದು 25ನೇ ಇಸ್ವಿಯಲ್ಲಿ ಈಗ ನಾವೆಲ್ಲರೂ ನಮ್ಮ ಮುಂದಿನ ಭವಿಷ್ಯದ ಜೀವನವನ್ನ ನಾವು ಇವತ್ತು ಉಪಕ್ರಮ ಮಾಡ್ತಾ ಇದ್ದೀವಿ. ಶ್ರೀ ಸದ್ಗುರು ದಿವ್ಯ ಸಾನ್ನಿಧ್ಯದಲ್ಲಿ ಹೊಸ ವರ್ಷದಲ್ಲಿ ನಾವು ಕಾಲಿಡ್ತಾ ಇದ್ದೀವಿ. ಹೊಸ ಈ ವರ್ಷ ಏನದನ್ನು ಎಲ್ಲರಿಗೂ ಶ್ರೀ ಮಹಾರಾಜರ ಅನುಗ್ರಹದಿಂದ ಎಲ್ಲಾ ದೃಷ್ಟಿಯಿಂದಲೂ ಶುಭವಾಗಲಿ, ಮಂಗಲವಾಗಲಿ ಮತ್ತು ನಮಗೆಲ್ಲರಿಗೂ ವಿಶೇಷವಾಗಿ ಭಗವಂತನ ಕಡೆಗೆ ಲಕ್ಷ್ಯ ಇರಲಿ ಅನ್ನುವಂತಹ ಭಾವನೆಯಿಂದ ನಾವು ಇದನ್ನು ಆಚರಿಸ್ತಾ ಇದ್ದೀವಿ. ಇದನ್ನು ಶುರು ಮಾಡಿ ಬಹಳ ವರ್ಷ ಆಯ್ತು. ನಾವು ಆನಂದ ಆಶ್ರಮಕ್ಕೆ ಹೋಗಿದ್ವಿ ಕಾನೂರುಗಳಲ್ಲಿ. ಅಲ್ಲಿ ಅವರು ಮೊದಲು ನಾಮಸ್ಮರಣೆ ಮಾಡ್ತಾ ಪ್ರದಕ್ಷಿಣೆ ಹಾಕುವುದನ್ನು ನೋಡಿದಾಗಿನಿಂದ
ನಮಗೂ ಇಲ್ಲಿ ಪ್ರದಕ್ಷಿಣೆ ಹಾಕಬೇಕು ಅನ್ನುವಂಥ ಅನಿಸಿ ವರ್ಷಾನುಗಟ್ಟಲೆ ಒಂದು ದಿವಸ ಬಿಡಲ್ದಾನೆ ನಾವೇನ್ ಮಾಡಿದ್ವಿ ಅಂದ್ರೆ ಬೆಳಗಿನಿಂದ ರಾತ್ರಿವರೆಗೆ ಪ್ರದಕ್ಷಿಣೆ ಹಾಕ್ತಾ ಇದ್ವಿ. ಅದರಂತೆ ಇಂದಿನ ದಿನವೂ ಸಹಿತ ನಾವು ಪ್ರದಕ್ಷಿಣೆ ಹಾಕ್ತಾ ಇದ್ವಿ. ಈ ಪ್ರದಕ್ಷಿಣೆ ವೈಶಿಷ್ಟ್ಯ ಏನು ಅನ್ನುವಂಥದ್ದೊಂದು ಸಂದರ್ಭ ಹೆಂಗಿದೆ ಅಂದ್ರೆ, ನಾನು ಒಂದ್ಸಲ ಪುಣ್ಯತಿಥಿ ಉತ್ಸವಕ್ಕೆ ಒಂದಾವಲಿಗೆ ಹೋದಾಗ ಅಲ್ಲಿಂದ ಸಜ್ಜನಗಢಕ್ಕೆ ಹೋಗಿದ್ವಿ. ಸಜ್ಜನಗಢಕ್ಕೆ ಹೋದಾಗ ಅಲ್ಲಿ ನಾವು ಪ್ರದಕ್ಷಿಣೆ ಹಾಕ್ತಾ ಇದ್ವಿ. ಅವಾಗ ನಮ್ಮನ್ನು ಒಬ್ರು ಕೇಳಿದ್ರು, ಪುಣೆದವರು ಒಬ್ಬ ಹೆಣ್ಮಗಳು ಕೇಳಿದ್ರು, ನೀವು ಪ್ರದಕ್ಷಿಣೆ ಯಾಕೆ ಹಾಕಬೇಕು? ಒಮ್ಮೆ ನನಗೂ ಅದು ದಿಗಿಲ್ಬೇಕು. ಆ ಮಾತಿಗೆ ಬಹಳ ವರ್ಷ ಆಯ್ತು. ಆಮೇಲೆ ನಾನು ಹೇಳಿದ, ನನಗೆ ಈ ಸದ್ಯ ಯಾವುದೂ ಅದ್ರ ಬಗ್ಗೆ ಕಲ್ಪನಾ ಇಲ್ಲ, ನಾನು ಇನ್ನೊಂದು 15-20 ದಿನಗಳಲ್ಲಿ ಪುಣೆಗೆ ಬರ್ತೀನಿ, ಪುಣೆಗೆ ಬಂದಾಗ ಹೇಳ್ತೀನಿ. ಅವತ್ತು ನಾನು ಅವ್ರು ಹೋದರು. ಆಮೇಲೆ ನಾನು ಸಮರ್ಥರಿಗೆ ಪ್ರಾರ್ಥನಾ ಮಾಡಿದೆ. ಏನು ಅಂದ್ರೆ, ನಾನು ದಿನ 108 ಪ್ರದಕ್ಷಿಣೆ ಹಾಕ್ತೀನಿ, ನನಗೆ ಪ್ರದಕ್ಷಿಣೆ ಯಾಕೆ ಹಾಕಬೇಕು, ಅದ್ರ ಅರ್ಥ ಏನು ಅನ್ನೋದು ನೀವ ಸ್ವಲ್ಪ ನನಗೆ ಏನ್ ಮಾಡ್ರಿ ಅಂದ್ರೆ ಬೋಧ ಮಾಡ್ರಿ ತಿಳಿಸಿ ಹೇಳ್ತೀನಿ. ಆ ರೀತಿಯಾಗಿ ನಾನು ಪ್ರತಿ ದಿವಸ ಬೆಳಿಗ್ಗೆ 108 ಪ್ರದಕ್ಷಿಣೆ ಹಾಕ್ತಿದ್ದೆ ಸಮರ್ಥರಿಗೆ. ಸಾಧಾರಣ 13 ದಿವಸ ಆಗಿತ್ತು. ಅವತ್ತು ನಾನು ಬೆಳಿಗ್ಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಅವಾಗ ನನಗೆ ಆ ಭಾವಗಳ ಕಲ್ಪನಾ ಬಂತು. ಮುಂಚಿನ ಅಲ್ಲಿ ಲೈಬ್ರರಿ ಎಲ್ಲ ಹುಡುಕಿದೆ. ಲೈಬ್ರರಿ ಒಳಗಿನ ಎಲ್ಲಾ ಪುಸ್ತಕಗಳನ್ನು ತೆಗೆದು ನೋಡಿ ಯಾವುದ್ರೊಳಗೂ ನನಗೆ ಅಷ್ಟೊಂದು ಸಮಾಧಾನಕಾರಕವಾಗಿ ಈ ಪ್ರದಕ್ಷಿಣೆ ಬಗ್ಗೆ ನನಗೇನಾಗಲಿಲ್ಲ ಅಂದ್ರೆ ಓದಲಿಕ್ಕೆ ಸಿಗಲಿಲ್ಲ. ಅಲ್ಲಿರ್ತಕ್ಕಂಥವ್ರು ಎಲ್ಲಾರನ್ನೂ ಕೇಳಿದೆ, ಯಾರೂ ಸಮರ್ಪಕವಾಗಿರ್ತಕ್ಕಂಥ ಇದನ್ನು ಹೇಳಿಲ್ಲ. ಪ್ರದಕ್ಷಿಣೆ ಹಾಕಿದ್ರೆ ಪುಣ್ಯ ಬರ್ತದೆ ಹಾಗೆ. ಒಂದ್ ದಿವಸ ನಾನು ರಾತ್ರಿನೋ ಬೆಳಿಗ್ಗೆ ಜಪ ಮಾಡ್ಕೊಂಡು ಕೂತಿದ್ದೆ. ಅವಾಗ ಸಮರ್ಥರು ನನಗೆ ಅದ್ರ ಬಗ್ಗೆ ಎಷ್ಟೊಂದು ಅರ್ಥಾತ್ ಏನು ಅಂದ್ರೆ ನನಗೆ ಆಶ್ಚರ್ಯ ಆಗುವಂಥ ರೀತಿಯಲ್ಲಿ ಆ ಪ್ರದಕ್ಷಿಣೆಯ ಅರ್ಥ ಏನು ಅನ್ನುವಂಥದ್ದು ನನಗೆ ಅತಿ ಸ್ಪಷ್ಟವಾಗಿ ಕಾಣಿಸಿಕತ್ತದ ಅನ್ನುವಂಥ ಭಾವದಲ್ಲಿ ಅನುಭವ ಆಯಿತು. ಅವಾಗ ನನಗೆ ಅನಿಸ್ತು, ಈ ಪ್ರದಕ್ಷಿಣೆಗೆ ಎಷ್ಟೊಂದು ಅರ್ಥ ಇದೆ. ಅರ್ಥಾತ್ ಏನು ಅಂದ್ರೆ ಅದ್ರೊಳಗೆ ಇನ್ನು ಒಂದು 2-3 ವಿಚಾರ ಹೇಳ್ತೀನಿ. ಏನಂದ್ರೆ, ಮೊದಲನೇದಾಗಿ ಎಷ್ಟು ಜನರು ಅನೇಕ ದೇವತೆಗಳಿಗೆ ಅರ್ಥಾತ್ ಪರ್ವತಗಳಿಗೆ ನದಿಗಳಿಗೆ ಪ್ರದಕ್ಷಿಣೆ ಹಾಕೋದನ್ನು ನೋಡಿ. ನಾವು ಬೃಂದಾವನಕ್ಕೆ ಹೋದ್ರೆ ಗೋವರ್ಧನ ಪರ್ವತದ ಪ್ರದಕ್ಷಿಣೆ ಹಾಕ್ತಾರೆ. ಅದೇ ರೀತಿಯಾಗಿ ನಾವು ಚಿತ್ರಕೂಟಕ್ಕೆ ಹೋದ್ರೆ ಅಲ್ಲೊಂದು ಬೆಟ್ಟಿದೆ. ಅರ್ಥಾತ್ ಏನು ಅಂದ್ರೆ ಆ ಬೆಟ್ಟಕ್ಕೂ ಪ್ರದಕ್ಷಿಣೆ ಹಾಕ್ತಾರೆ. ಕಾಮರೂದ್ ಅನ್ನುವಂಥ ಒಂದು ಬೆಟ್ಟದಲ್ಲಿ ಅದಕ್ಕೂ ಒಂದು ಪ್ರದಕ್ಷಿಣೆ ಹಾಕ್ತಾರೆ. ಮತ್ತು ನದಿಗಳಿಗೆ, ಗೋದಾವರಿ ನದಿಗೂ ಪ್ರದಕ್ಷಿಣೆ ಹಾಕ್ತಾರೆ ಮತ್ತು ನರ್ಮದಾ ನದಿಗೂ ಪ್ರದಕ್ಷಿಣೆ ಹಾಕ್ತಾರೆ. ಈ ಪ್ರದಕ್ಷಿಣೆ ಹಾಕೋದ್ರ ಅರ್ಥ ಏನು ಅಂತಂದ್ರೆ, ನಾವು ಈ ಹೆಂಗಿರ್ತದ ಅಂತಂದ್ರೆ ನೋಡ್ರಿ, ಮೊದಲನೇದಾಗಿ ಹೇಳಬೇಕು ಅಂದ್ರೆ, ಈ ನಾವು ಬಿಸುಕನ್ನಲ್ಲಿ ನ್ಯಾಯದಿಂದ ಕಾಳು ಹಾಕಿ ತಿರುಳಿಗೆ ಹತ್ತೀವಿ ಅಂದ್ರೆ ಎಷ್ಟು ಕಾಳು ಆ ಗುಡ್ಡದ ಹತ್ರ ಇರ್ತಾವೋ ಅವು ಏನಾಗಂಗಿಲ್ಲ ಅಂದ್ರೆ ಹಿಟ್ಟಾಗಂಗಿಲ್ಲ. ಆ ಗೂಟವನ್ನು ಬಿಟ್ಟು ಎಷ್ಟು ದೂರ ಹೋಗ್ತಾವೋ ಅವೆಲ್ಲ ಏನಾಗ್ತಾವ ಅಂದ್ರೆ ಹಿಟ್ಟಾಗಿ ಬಿಡ್ತಾವ. ಹೆಂಗೋ ಹಂಗಿಲ್ಲ ಅಂದ್ರೆ ಈ ವಿಶ್ವ ಅನ್ನುವಂಥದ್ದು ಒಂದು ಬೀಸುಕಲ್ಲ ಆದ್ರೆ ಭಗವಂತ ಅನ್ನುವಂಥ ಒಂದು ಮಧ್ಯದಲ್ಲಿರ್ತಕ್ಕಂಥ ಒಂದು ಗೂಟ ಇದ್ದಂಗೆ. ಆ ಕಬ್ಬಣದ ಒಂದು ಇದು ಇರ್ತದೆ ನೋಡಿ ಒಳಗೆ. ನಾವು ನಮ್ಮ ಮನಸ್ಸು ಅನ್ನುವಂಥ ನಮ್ಮನ್ನು ನಾವು ಅದರೊಳಗ ಈ ಪ್ರಪಂಚ ಅನ್ನುವಂಥ ಬೀಸುಕನ್ನಲ್ಲಿ ನಾವು ತಿರುತ್ತಾ ಇರುವಾಗ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಅನ್ನೋ ಹಾಗೆ ನಾವು ತಿರುಗ್ತಾ ಇರುವಾಗ ನಾವು ಎಷ್ಟು ಭಗವಂತನಿಗೆ ಹತ್ರ ಇರ್ತೀವೋ ಕಾಯ ವಾಚ ಮನಸ, ಅಷ್ಟು ನಮಗೆ ಈ ಪ್ರಪಂಚದ ಧಕ್ಕೆಗಳು ಆಘಾತಗಳು ನಮಗೆ ಪರಿಣಾಮ ಆಗುವುದಿಲ್ಲ. ನಾವು ಎಷ್ಟೆಷ್ಟು ದೂರ ಹೋಗ್ತೀವೋ ಅಷ್ಟು ನಾವು ನೂರಾಗ್ತೀವಿ. ಆದ್ದರಿಂದ ದಿವಸಕ್ಕೆ ಒಂದು 10 ನಿಮಿಷ 15 ನಿಮಿಷ ಅಥವಾ ಒಂದು ಸ್ವಲ್ಪ ಹೊತ್ತು
ನಾವು ಎಷ್ಟೋ ಈಗ ಸಂಕಲ್ಪ ಮಾಡಿಸೋದ್ರೊಳಗೆ ಅದನ್ನು ಒಂದೊಂದು ಸೇರಿಸ್ತೀವಿ. ಪ್ರತಿ ಶನಿವಾರಕ್ಕೊಮ್ಮೆಲೆ ಮಾರುತಿಗೆ ಏನ್ ಮಾಡಬೇಕು ಅಂದ್ರೆ 11 ಪ್ರದಕ್ಷಿಣೆ ಹಾಕಿ ನಾವು ನಾಮಸ್ಮರಣೆ ಮಾಡಬೇಕು. ನಾಮಸ್ಮರಣೆ ಮಾಡಿಕೊತ 11 ಪ್ರದಕ್ಷಿಣೆ ಹಾಕಬೇಕು. ನಮ್ಮ ಉಳಿದ ಎಲ್ಲಾ ಇಂದ್ರಿಯಗಳಿಂದಲೂ ನಾವು ಭಗವಂತನ ಸೇವಾ ಮಾಡ್ತೀವಿ. ಕಣ್ಣಿನಿಂದ ನಾವು ನೋಡ್ತೀವಿ, ಕಿವಿಯಿಂದ ಒಂದು ಶಬ್ದಗಳನ್ನು ಅರ್ಥ ಭಗವಂತನ ಗುಣಾನುಗಳನ್ನು ಕೇಳ್ತೀವಿ, ಬಾಯಿಂದ ಒಂದು ಪ್ರಸಾದವನ್ನು ಆಸ್ವಾದನೆ ಮಾಡ್ತೀವಿ. ಅರ್ಥಾತ್ ಆ ಮೂರ್ತಿಯನ್ನು ಮುಟ್ಟಿ ಸ್ಪರ್ಶದಿಂದಲೂ ಆ ಭಗವಂತನ ಒಂದು ಸ್ಪರ್ಶವನ್ನು ಹೊಂದ್ತೀವಿ. ಅದು ಮುಖ್ಯವಾಗಿ ಕಾಲಿನಿಂದ ಏನು ಯಾವುದೇ ರೀತಿಯಾಗಿರ್ತಕ್ಕಂತಹ ಸೇವಾ ಆಗುವುದಿಲ್ಲ. ಆದ್ರಿಂದ ಕಾಲಿನಿಂದ ಮಾಡಿ ಬರುವಂತಹ ಸೇವಾ ಯಾವುದು ಅಂದ್ರೆ ಒಂದು ಪ್ರದಕ್ಷಿಣೆ ಹೊರತು ಒದಿದು ಜಾಡಿಸೋದು ಅಲ್ಲ. ಆದ್ರಿಂದ ನಾವೇನ್ ಮಾಡೋ ಕಾಲಿಗೂ ಭಗವಂತನ ಸೇವೆ ಘಡಾಯಿಸಲಿ ಅನ್ನುವಂತ ದೃಷ್ಟಿಯಿಂದ ನಾವು ಪ್ರದಕ್ಷಿಣೆ ಹಾಕ್ತೇವೆ. ಬ್ರಹ್ಮಾನಂದ ಮಹಾರಾಜರು ವೆಂಕಟಾಪುರದಲ್ಲಿ ತಪಶ್ಚರ್ಯ ಮಾಡುವಾಗ ಪ್ರತಿ ದಿವಸ 108 ಪ್ರದಕ್ಷಿಣೆ ಹಾಕ್ತಿದ್ರು. ತಪ್ಪದನೆ ಪ್ರದಕ್ಷಿಣೆ ಹಾಕ್ತಿದ್ರು. ಅರ್ಥಾತ್ ಏನು ಅಂದ್ರೆ ಪ್ರದಕ್ಷಿಣೆಗೆ ಬಹಳ ಮಹತ್ವದ. ನಾವು ನರ್ಮದಾ ನದಿಗೆ ಪ್ರದಕ್ಷಿಣೆ ಹಾಕಿದ್ವಿ 75ನೇ ಇಸ್ವಿಯಲ್ಲಿ. ಅಲ್ಲೊಂದು ದಿವ್ಯವಾಗಿರ್ತಕ್ಕಂತಹ ಸಾನ್ನಿಧ್ಯ ಇರ್ತದೆ. ಅದಕ್ಕನುಸಾರವಾಗಿ ನಾವು ಪ್ರದಕ್ಷಿಣೆ ಹಾಕಿದ್ವಿ ಅಂದ್ರೆ ಇನ್ನೂ ಒಂದು ಮಹತ್ವದ ವಿಷಯ ಏನಾಗ್ತದೆ ಅಂದ್ರೆ ನಮ್ಮ ತಲೆ ಒಳಗ ನಿರಂತರವಾಗಿ ಏನಾಗ್ತವೆ ವಿಚಾರದ ಚಕ್ರಗಳು ಉಲ್ಟಾ ಸುಲ್ಟಾ ತಿರುಗ್ತಿರ್ತಾವೆ. ಅರ್ಥಾತ್ ಒಳಗದೊಂದು ವೈಬ್ರೇಷನ್ ಇರ್ತದೆ. ವಿಚಾರಗಳದ್ದು, ಕಲ್ಪನೆಗಳದ್ದು, ಭಾವನೆಗಳದ್ದು ಒಂದು ವೈಬ್ರೇಷನ್ ಇರ್ತದೆ. ಅದು ವಿಪರೀತ ದಿಶೆಯಲ್ಲಿ ತಿರುಗ್ತಾ ಇರ್ತದೆ. ನಾವು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹತ್ತೀವಿ ಅಂದ್ರೆ ಇಲ್ಲೊಂದು ಏನಿರ್ತದ ಒಂದೇ ಡೈರೆಕ್ಷನ್ ದಲ್ಲಿ ಇಲ್ಲಿ ಸ್ಪಿರಿಚುವಲ್ ವೈಬ್ರೇಷನ್ ಅವು ಏನ್ ಮಾಡ್ತಿರ್ತಾವ ತರಂಗಾಕಾರದಲ್ಲಿ ತಿರುಗ್ತಾ ಇರ್ತವೆ ಇಂಥ ಸಾನ್ನಿಧ್ಯದಲ್ಲಿ. ಆದ್ರಿಂದ ನಾವು ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಪ್ರದಕ್ಷಿಣೆ ಹಾಕಿದ್ವಿ ಅಂದ್ರೆ ನಮ್ಮ ತಲೆಯಲ್ಲಿರ್ತಕ್ಕಂಥ ವಿಪರೀತ ದಿಶೆಯಲ್ಲಿ ತಿರುಗುವಂತ ಏನು ಅರ್ಥಾತ್ ಏನು ಅಂದ್ರೆ ವೈಬ್ರೇಷನ್ ಭಾವ ತರಂಗಗಳಿರ್ತಾವನು ಅವಕ್ಕೆ ಏನಾಗ್ಬಿಡ್ತದೆ ಅಗ್ರಪೂರ್ವಕವಾಗಿ ಒಂದು ಸರಿಯಾದ ದಿಶಾ ಪ್ರಾಪ್ತ. ಅವಾಗ ಮನುಷ್ಯನಾಗ ನಾವು ಪ್ರದಕ್ಷಿಣೆ ಹಾಕ್ತಾ ಇದ್ವಿ ಅಂದ್ರೆ ಒಳ್ಳೆ ವಿಚಾರಗಳು ಬರ್ತಾವ ನಮ್ಮ ಕಡೆ. ಆದ್ರಿಂದ ಏನಂದ್ರೂ ಭಗವಂತನ ಸುತ್ತಲೂ ನಾವು ಕ್ಲಾಕ್ ವೈಸ್ ಪ್ರದಕ್ಷಿಣೆ ಹಾಕಿದ್ವಿ ಅಂದ್ರೆ ನಮ್ಮ ತಲೆ ಒಳಗಿನ ವೈಬ್ರೇಷನ್ಗಳು ಸಹಿತ ಕ್ಲಾಕ್ ವೈಸ್ ತಿರುಗಿರ್ತಾವ. ಅವಾಗ ನಮ್ಮ ಸದ್ವಿಚಾರ ಸದ್ಭಾವನೆಗಳು ಬರ್ತಾವ. ಈ ರೀತಿಯಾಗಿ ನಾವೇನು ಅಂದ್ರೆ ಪ್ರದಕ್ಷಿಣೆ ಹಾಕಬೇಕು. ಒಂದು ಋಗ್ವೇದದಲ್ಲಿ ಒಂದು ಮಂತ್ರದ ಅರ್ಥಾತ್ ಏನು ಅಂದ್ರೆ ದ್ವಾಸುಪರ್ಣ ಸೈಜಾಸಕಾಯ ಸಮಾನ ವೃಕ್ಷಂ ಪರಿಶಸ್ವದೇತಿ ದಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ಯೋ ಅಭಿಚಾಕಶಿ. ಒಂದು ಸುಂದರವಾಗಿರ್ತಕ್ಕಂಥ ವೃಕ್ಷದಲ್ಲಿ 2 ಪಕ್ಷಿ ಕೂತಾವ. ಒಂದು ಪಕ್ಷಿ ಇರೋದು ಅಕ್ಕಿ ತುದಿಗೆ ಕೂತದ, ಒಂದು ಪಕ್ಷಿ ಕೆಳಗೆ ಕೂತದ. ಅರ್ಥಾತ್ ಇವು 2 ಪಕ್ಷಿಗಳು ಆ ವೃಕ್ಷವನ್ನು ಆಶ್ರಯಿಸಿಕೊಂಡು ಕೂತಿರು. ಈ ಕೆಳಗಿರ್ತಕ್ಕಂಥ ಪಕ್ಷಿ ಯಾವುದು ಅಂದ್ರೆ ಜೀವ, ಮ್ಯಾಲಿರೋ ಪಕ್ಷಿ ಯಾವುದು ಅಂದ್ರೆ ಅದು ಶಿವ ಪರಮಾತ್ಮ. ಈ ಕೆಳಗಿರೋ ಪಕ್ಷಿ ಸುತ್ತಲೂ ಅನೇಕ ಪ್ರಕಾರದ್ದು ಬಣ್ಣ ಬಣ್ಣದ್ದು ಹಣ್ಣಿರ್ತವೆ, ಅರ್ಥಾತ್ ಹೂ ಇರ್ತವೆ. ಅವಾಗ ಅದಕ್ಕೆ ಹಣ್ಣನ್ನು ನೋಡಿ ಕೂಡ ತಿನ್ಬೇಕನ್ನಿಸ್ತದೆ. ಅದು ತಿಂದ ಕೂಡಲೇ ರುಚಿ ಹತ್ತದ ಒಂದು ಹಣ್ಣು. ಅಷ್ಟೊತ್ತಿಗೆ ಮತ್ತೊಂದು ಹಣ್ಣನ್ನು ತಿನ್ಲಿಕ್ಕೆ ಹೋದ್ ಕೂಡ ಅದು ಕಹಿ ಹತ್ತದ. ಎಷ್ಟು ಕೆಟ್ಟ ಕಹಿ ಹತ್ತದ ಅಂದ್ರೆ ನಮಗಿನ್ನ ಹಣ್ಣ ತಿನ್ನೋದು ಬ್ಯಾಡ ಏನಪ್ಪ ಅನ್ಕೊಂಡಷ್ಟು. ಆದ್ರೆ ಮತ್ತೆ ಈ ಕಡೆ ಒಳ್ಳೆ ಹಣ್ಣಿನ ಮತ್ತೊಂದು ಹಣ್ಣಿನ ಕಡೆ ನೋಡಿದ ಕೂಡಲೇ ಅದನ್ನು ತಿನ್ಬೇಕು, ಇದು ಹೆಂಗಾರ ನೋಡ್ಬೇಕು. ಅವಾಗ ನಾವು ಮತ್ತೆ ಹಣ್ಣು ತಿಂತೀವಿ, ಅದು ಸಿಹಿ ಅಂತ. ಅಷ್ಟೊತ್ತಿಗೆ ಮತ್ತೆ ಸಹಜವಾಗಿ ಮತ್ತೊಂದು ಹಣ್ಣು ನಮ್ಮನ್ನು ಆಕರ್ಷಣೆ ಮಾಡಿ ಆ ಹಣ್ಣು ತಿಂದು ನಮ್ಮ ಮತ್ತೆ ಕಹಿ ಅಂತ. ಅರ್ಥಾತ್ ಏನು ಅಂದ್ರೆ ಈ ರೀತಿ ಕಹಿ ಸಿಹಿ ಪ್ರಪಂಚದ ವಿಷಯಗಳನ್ನು ನಾವು ಅನುಭವಿಸ್ತಾ ಕಹಿ ಸಿಹಿ ಅನುಭವಗಳನ್ನು ಅನುಭವಿಸ್ತಾ ಸುಖ ದುಃಖ ಅಂತ ಇರ್ತೀವಿ. ಅವಾಗ ಸಹಜವಾಗಿ ಆ ಕೆಳಗೆ ಕೂತಿರೋ ಜೀವ ಅನ್ನುವಂತ ಪಕ್ಷಿ ಒಂದ್ಸಲ ಮ್ಯಾಲ ನೋಡ್ತೀವಂದ್ರೆ ಅಲ್ಲಿ ಶಿವ ಪರಮಾತ್ಮ ಅನ್ನುವಂತ ಪಕ್ಷಿ ಕೂತಿರ್ತದೆ. ಅದೇನ್ ಮಾಡೋದಿಲ್ಲ ಅಂದ್ರೆ ಕರ್ಮ ಫಲಗಳ ಕಡೆಗೆ ಆಕರ್ಷಿತ ಆಗುವುದಿಲ್ಲ. ತನ್ನೊಳಗೆ ತಾನು ಆನಂದದಲ್ಲಿ ಶಾಂತವಾಗಿ ಕೂತಿರೋದು ನೋಡಿ ಇದಕ್ಕೆ ಜಿಜ್ಞಾಸ ಆಗ್ತದೆ. ಇದಕ್ಕೇನಂದ್ರೆ ಅದ್ರ ಕಡೆ ಲಕ್ಷ್ಯ ಹೋಗ್ತದೆ. ಎಷ್ಟು ಶಾಂತವಾಗಿ ಕೂತದಲ್ಪ, ನಾನು ಹಂಗಾಗ್ಬೇಕು
ಅನ್ನುವಂಥ ಭಾವದಿಂದ ಒಂದು ಟೊಂಗಿ ಮ್ಯಾಲ ಹಾದ ಕೂಡ ಮಾತ್ರ ಹಣ್ಣು ಚಲೋ ಹಣ್ಣು ಕಾಣಿಸ್ತವೆ. ಆ ಹಣ್ಣು ತಿನ್ಲಿಕ್ಕೆ ಹೋಗ್ತದೆ, ಈ ಹಣ್ಣು ತಿನ್ಲಿಕ್ಕೆ ಹೋಗ್ತದೆ, ಒಂದು ಕಹಿ ಅಂತದ, ಒಂದು ಸಿಹಿ ಅಂತದ. ಕೊನೆ ಹೀಗೆ ಮಾಡ್ತಾ 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 ಕೊನೆಗೆ ಅದಕ್ಕೊಂದು ಭಾವ ಬರ್ತದೆ ಮನುಷ್ಯನಾಗ. ಏನು ಅಂದ್ರೆ ಕಹಿ ಹಣ್ಣು ಬೇಡ, ಸಿಹಿ ಹಣ್ಣು ಬೇಡ. ಸಿಹಿ ಹಣ್ಣಿನ ಆಶೆ ಬಿಟ್ಟೆ ಅಂದ್ರೆ ಕಹಿ ಹಣ್ಣು ಅನ್ನುವಂಥ ಬರೋ ಪ್ರಶ್ನೆನೇ ಬರುವುದಿಲ್ಲ ಅನ್ನುವಂಥ ಭಾವದಿಂದ ಅದು ಮತ್ತಷ್ಟು ಮ್ಯಾಲ ಹತ್ರ ಹೋದಾಗ ಅದಕ್ಕೆ ಅದನ್ನ ನೋಡಿ ಬಹಳಷ್ಟು ಅದಕ್ಕೆ ಏನಾಗ್ತದೆ ಅಂದ್ರೆ ಸಮಾಧಾನ ಅನಿಸ್ತದೆ. ಅವಾಗ ಅದಕ್ಕೆ ಆನಂದ ಆಗ್ತದೆ. ಆನಂದದೊಳಗೆ ಆ ಜೀವ ಅನ್ನುವಂಥ ಪಕ್ಷಿ ಏನದನು ಆ ಶಿವನ ಸುತ್ತಲೂ, ಶಿವ ಅನ್ನುವಂಥ ಪಕ್ಷಿ ಸುತ್ತಲೂ ಹಾರಾಡಲಿಕ್ಕೆ ಅವಾಗ ಅದು ಏನ್ ಮಾಡ್ತದೆ, ನಿಧಾನವಾಗಿ ಆ ಪಕ್ಷಿಯ ಪಕ್ಕದಲ್ಲೇ ಹೋಗಿ ಕೂರ್ತದೆ. ಹಾಗೂ ಆಮೇಲೆ ಅದ್ರ ಜೊತೆ ತಾದಾತ್ಮ್ಯ ಆಗ್ತದೆ. ಹೆಂಗ ಒಂದು ಜೀವ ಅನ್ನೋದು ಕರ್ಮ ಫಲಗಳನ್ನು ಅನುಭವಿಸ್ತಾ ಶಿವ ಅನ್ನುವಂಥ ಪಕ್ಷಿ ಕಡೆಗೆ ಬಂತು ಅಂದ್ರೆ ಅವಾಗ ಅದಕ್ಕೆ ಏನಾಗ್ತದೆ ಅಂದ್ರೆ ಈ ಪಕ್ಷಿಯ ಜೊತೆಗೆ ಜೀವ ಶಿವ ಏಕಾಸನಿ ಬಯಸೋ ನೀ. ಜ್ಞಾನೇಶ್ವರ ಮಹಾರಾಜ್ ಹೇಳ್ತಾರೆ, ಜೀವ ಮತ್ತು ಶಿವ ಅನ್ನುವಂಥವು ಒಂದೇ ಆಸನದಲ್ಲಿ ಕೂರ್ತವು ಅನ್ನುವಂಥ ಭಾವದಿಂದ ನಾವು ಆ ಭಗವಂತನ ಸುತ್ತಲೂ ನಿರಂತರವಾಗಿ ತಿರುಗ್ತಾ ಇದ್ದೀವಿ ಅಂದ್ರೆ, ಅರ್ಥಾತ್ ಅವನ ಹತ್ರ ಹೋದ್ವಿ ಅಂದ್ರೆ ಅವನದೊಂದು ಸೂಕ್ಷ್ಮವಾದ ಸಮಾಧಾನದ್ದು ಆನಂದದ ಭಾವ ನಮ್ಮ ಮನಸ್ಸಿಗೆ ಬರ್ತದೆ. ಅದೇ ರೀತಿಯಾಗಿ ಇನ್ನೊಂದೇನು ಅಂತಂದ್ರೆ, ಈಗ ನೋಡ್ರಿ ಯಾರಾದ್ರೂ ಒಬ್ರು ಏನಾದ್ರು ಗೆದ್ದರು ಅಥವಾ ದೊಡ್ಡ ಯಾರಾದ್ರೂ ಸತ್ಪುರುಷರಿರ್ತಾರೆ ಅಥವಾ ದೊಡ್ಡ ದೊಡ್ಡ ಪರಾಕ್ರಮಿಗಳಿರ್ತಾರೆ ಅಥವಾ ಒಳ್ಳೆ ಮನುಷ್ಯ ಇದ್ದಾರೆ, ನಾವು ಅವ್ರನ್ನ ಪ್ರದಕ್ಷಿಣೆ ಹಾಕ್ತೀವಿ. ಪ್ರದಕ್ಷಿಣೆ ಹಾಕಬೇಕಾದ್ರೆ ಅವ್ರ ನಾಮವನ್ನ, ಅವ್ರ ಹೆಸರನ್ನ ತಗೊಂಡು ಜೈ ಜಯಕಾರ ಮಾಡ್ತಾ ನಾವು ಸುತ್ತು ಪ್ರದಕ್ಷಿಣೆ ಹಾಕ್ತೀವಿ. ಪ್ರದಕ್ಷಿಣೆ ಹಾಕುವುದ್ರೊಳಗೆ ಆ ವ್ಯಕ್ತಿಯ ಬಗ್ಗೆ ನಮ್ಮ ಮನಸ್ಸಿನಾಗ ಸಂತೋಷ ಅಥವಾ ಒಂದು ಆನಂದ ಅನ್ನುವಂಥ ಭಾವ ಏನದನು ಆ ಪ್ರದಕ್ಷಿಣೆಯಲ್ಲಿ ವ್ಯಕ್ತ ಆಗ್ತದೆ. ಈ ರೀತಿಯಾಗಿ ನಾವು ಸದ್ಗುರುಗಳಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ರೆ ಅಗದಿ ಸಂತೋಷದಿಂದ ಆನಂದದಿಂದ ನಾವು ಪ್ರದಕ್ಷಿಣೆ ಹಾಕಿದ್ರೆ ಆ ಪ್ರದಕ್ಷಿಣೆಯಿಂದ ಸದ್ಗುರುಗಳಿಗೂ ಆನಂದ ಆಗ್ತದೆ. ಅತ್ಯಂತ ಅವರಿಗೂ ಸಹಿತ ಬಹಳಷ್ಟು ಸಮಾಧಾನ ಆಗ್ತದೆ. ಈ ರೀತಿಯಾಗಿ ಮತ್ತು ಇನ್ನೊಂದೇನು ನೋಡ್ರಿ, ರಾಮದೇವರು ಲಂಕಾ ಅಥವಾ ರಾವಣನ ಸಂಹಾರ ಮಾಡಿದ ಕೂಡಲೇ ವಾನರೆಲ್ಲರೂ ಆ ಭಗವಂತನ ಸುತ್ತಲೂ ಪ್ರದಕ್ಷಿಣೆ ಹಾಕೋತ ಕುಣಿತಕ್ಕೆ ಹತ್ತರು. ಹೆಂಗೋ ಹಂಗೇನಂದ್ರೆ ನಾವು ಸದ್ಗುರುಗಳ ಒಂದು ಸುತ್ತಲೂ ಪ್ರದಕ್ಷಿಣೆ ಹಾಕಬೇಕು. ಅದ್ರ ಜೊತೆ ಇನ್ನೂ ಒಂದು ವಿಚಾರ ಏನು ಅಂತಂದ್ರೆ, ಈಗ ಒಂದ್ ಕಡೆ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಅಂತ ಇವುಗಳಲ್ಲಿ ಒಂದು ಸೂಕ್ಷ್ಮ ಇರ್ತಕ್ಕಂಥ ಆಕರ್ಷಣೆ ಇತ್ತು. ಅವು ಏನ್ ಮಾಡ್ತಾರೆ, ನಮ್ಮ ಅಂತಃಕರಣವನ್ನ ಆಕರ್ಷಣೆ ಮಾಡ್ತಾ ಇರ್ತಾರೆ. ಈ ರೀತಿ ನಾವು ಪ್ರದಕ್ಷಿಣೆ ಹಾಕುವಾಗ ಆ ಸೂಕ್ಷ್ಮವಾಗಿ ಆ ಎರಡೂ ಧ್ರುವಗಳಿಂದ ನಮ್ಮ ಶರೀರದ ಮೇಲೆ, ಮನಸ್ಸಿನ ಮೇಲೆ ಮತ್ತು ನಮ್ಮ ಬುದ್ಧಿ ವಿಚಾರಗಳ ಮೇಲೂ ಸೂಕ್ಷ್ಮವಾಗಿ ಪರಿಣಾಮ. ಒಂದ ಕಡೆ ಕೂತರಾಗಿ ನಾವು ತಿರ್ಗಕ್ಕೆ ಹತ್ತೀವಿ ಅಂದ್ರೆ ಒಂದ್ಸಲ ಉತ್ತರ ಧ್ರುವದ ಹತ್ರ ಹೋಗ್ತೀವಿ, ಒಂದ್ಸಲ ದಕ್ಷಿಣ ಧ್ರುವದ ಹತ್ರ ಹೋಗ್ತೀವಿ. ಅವಾಗ ಅವಕ್ಕೆ ಏನಾಗ್ತದೆ ಇದನ್ ಮಾಡ್ತಾರೆ. ಅಲ್ಲಿ ನಮ್ಮ ಮನೆಯ ನಮ್ಮ ಕೋಲಿ ಮುಂದೆ ನಾವು 8 ಆಕಾರದಲ್ಲಿ ಇದನ್ನ ಮಾಡಿ ಬರೆದಿದ್ವಿ. ಅದು ಸ್ವಲ್ಪ ತಪ್ಪಿತ್ತು, ಮತ್ತೊಂದ್ಸಲ ಬರಿತಾ ಇದ್ದೀವಿ. ಅದಕ್ಕೆ ಸಿದ್ಧ ಚಲನ ಅಂತ ಹೆಸರು. ಅದು ಒಂದ್ಸಲ ಕ್ಲಾಕ್ ವೈಸ್, ಒಂದ್ಸಲ ಆಂಟಿ ಕ್ಲಾಕ್ ವೈಸ್ ತಿರ್ಗೋದಿರ್ತದೆ. ಅಷ್ಟ 6 ಫೂಟ್ ಅಷ್ಟ ಅದ್ರ ಡೈಮೀಟರ್ ಇರ್ತದೆ. ಆದ್ರೂ ಸಹಿತ ನಾವು ತಿರುಗ್ತಾ ಇದ್ದೀವಿ ಅಂದ್ರೆ ಸೂಕ್ಷ್ಮವಾಗಿ ನಮ್ಮ ಮನಸ್ಸು ಬುದ್ಧಿಗಳ ಮೇಲೆ ಏನಾಗ್ತದೆ ಅಂದ್ರೆ ಅದರೊಂದು ಪರಿಣಾಮ ಆಗ್ತದೆ ಅಂತ ತಿಳ್ಕೊಂಡು ಅದರದ್ದು ಒಂದು ಶಾಸ್ತ್ರ. ಆದ್ದರಿಂದ ಪ್ರತಿ ದಿವಸ ಅದು 33 ಪ್ರದಕ್ಷಿಣೆ ಹಾಕಬೇಕು ಬೆಳಿಗ್ಗೆ ಎದ್ದ ಕೂಡಲೇ ಅನ್ನುವಂಥದ್ದು ಒಂದು ಸಾಧನೆ ದೃಷ್ಟಿಯಿಂದ ಮಹತ್ವದ್ದು. ಆದ್ದರಿಂದ ಇವತ್ತು ನಾವು ನಿಜವಾಗಿಯೂ ಸದ್ಗುರುಗಳ ಒಂದು ಪ್ರದಕ್ಷಿಣೆ ಪ್ರತಿ ದಿವಸ ನಾವು ಅರ್ಥಾತ್ ಏನು ಅಂದ್ರೆ ಒಂದು 5 ನಿಮಿಷ 10 ನಿಮಿಷ ಒಂದು 15 ನಿಮಿಷ ಟೈಮ್ ತಕ್ಕೊಂಡು ನಮ್ಮ ಮನೆ ಹತ್ರ ಯಾವ್ದಾದ್ರು ಒಂದು ದೇವರಿದ್ರೆ ಅಲ್ಲಿ ನಾವು ಪ್ರದಕ್ಷಿಣೆ ಹಾಕ್ಬೋದು. ಅಥವಾ ಒಂದು ಮಹಾರಾಜರ ಫೋಟೋ ಇಟ್ಟು ನಮ್ಮ ಮನೆ ಒಳಗೆಲ್ಲ ನಾವು ದಿನ ಪ್ರತಿ ದಿವಸ ಒಂದು 5, 10, 15 ನಾವು ಪ್ರದಕ್ಷಿಣೆ ಹಾಕಬೇಕು. ಕೆಲವರಂತೂ ಲಕ್ಷ ಪ್ರದಕ್ಷಿಣೆ ಸಂಕಲ್ಪ ಮಾಡಿ ಅಗದಿ ಏನು ಅಂದ್ರೆ ಪೂರ್ಣ ಮಾಡಿರ್ತಕ್ಕಂಥ ಪೂರ್ಣಿಮಾ ಲಕ್ಷ ಪ್ರದಕ್ಷಿಣೆ ಸಂಕಲ್ಪ ಮಾಡಿದ್ರು. ಆಕೆ ಎಲ್ಲಿ ಹೋದಲ್ಲಿ ಬಂದಲ್ಲಿ ಮಾರುತಿಗೆ ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕ್ತಾ ಇದ್ರು. ಇನ್ನೂ ಅನೇಕ ಸಾಧಕರು ಬಹಳಷ್ಟು ಲಕ್ಷಗಟ್ಟಲೆ ಪ್ರದಕ್ಷಿಣೆಯ ಸಂಕಲ್ಪ ಮಾಡಿದ್ದಾರೆ. ಪ್ರದಕ್ಷಿಣೆಗಳು ಬಹಳ ಮಹತ್ವದ. ನಾವು ಹೊರಗಿನ ಎಲ್ಲಾ ವಿಚಾರಗಳನ್ನು ಬಿಟ್ಟು ಪ್ರಪಂಚದ್ದು ಆ ಭಗವಂತನ ಸುತ್ತಲೂ ಶಾಂತವಾಗಿ ಮೌನವಾಗಿ ನಾವಂತೂ ಪ್ರದಕ್ಷಿಣೆ ಹಾಕುವುದು ದುಡಿದು ಹೋಗಬಾರದು. ಪ್ರದಕ್ಷಿಣೆ ಹೆಂಗೆ ಹಾಕಬೇಕು ಅಂದ್ರೆ
9 ತಿಂಗಳು ತುಂಬಿರ್ತಕ್ಕಂಥ ಗರ್ಭವತಿ ಸ್ತ್ರೀ ಹೆಂಗ ನಡೀತಾಳೋ ಹಂಗ ಪ್ರದಕ್ಷಿಣೆ ಹಾಕಬೇಕು ಅಂತ ನಾವು ಗಿರಿಗಿರಿ ತಿರುಗುವುದೇನಂದ್ರೆ ಲಘು. ಅದಕ್ಕೆ ಇವತ್ತು ನಾವು ಎಷ್ಟು ಅವಕಾಶ ಪ್ರದಕ್ಷಿಣೆ ಕಡಿಮೆ ಆಗುವಲ್ವ, ಅದು ಶಾಂತವಾಗಿ ಯಾವುದೂ ತಲೆಯಾಗ ವಿಚಾರ ಇದ್ದಂಗೆ ನಾವು ಪ್ರದಕ್ಷಿಣೆ ಹಾಕಬೇಕು. ಈ ಹೊಸ ವರ್ಷ ಏನದನು ನಮ್ದು ಪ್ರದಕ್ಷಿಣೆಯಿಂದ ಪ್ರಾರಂಭ ಆಗಿದೆ, ನಾಮಸ್ಮರಣೆಯಿಂದ ಪ್ರಾರಂಭ ಆಗಿದೆ. ಈ ಹೊಸ ವರ್ಷದಲ್ಲಿ ನಾವು ಮುಂದಿನ ವರ್ಷದ ಈ ಪ್ರದಕ್ಷಿಣೆವರೆಗೂ ಯಾವ್ದಾದ್ರು ಒಂದು ನಿಶ್ಚಿತ ಸಂಖ್ಯಾದ ಸದ್ಗುರುಗಳಿರಲಿ, ಮಾರುತಿ ಇರಲಿ, ರಾಮದೇವ್ ಇರಲಿ, ಗಣಪತಿ ಇರಲಿ, ಯಾವ ದೇವತೆ ಇದ್ರೂ ನಮಗೇನಿದ್ರೆ ನಮ್ಮ ಮನೆಗೆ ಹತ್ತಿರ ಒಂದು ದೇವಸ್ಥಾನಕ್ಕೆ ಹೋಗಿ ನಾವೇನ್ ಮಾಡ್ಬೋದು ಅಂದ್ರೆ ಹೋಗೋ ಮುಂದೆ ಒಂದು ಸಣ್ಣ ಮಹಾರಾಜರ ಫೋಟೋ ಇಟ್ಕೊಂಡು ಹೋಗಿ ಅಲ್ಲಿಟ್ಟು ನಾವು ಪ್ರದಕ್ಷಿಣೆ ಹಾಕಿದ್ರೆ ಆ ದೇವರು ಮತ್ತು ಅಲ್ಲಿರ್ತಕ್ಕಂಥ ಅಧಿಷ್ಠಾನ ಮತ್ತು ಮಹಾರಾಜರು ತಾದಾತ್ಮ್ಯ ಆಗಿಬಿಡ್ತಾರೆ. ಅವ್ರ ಪ್ರದಕ್ಷಿಣೆ ಹಾಕಿದ್ರು ಅಂದ್ರೆ ಅವರಿಂದ ನಮ್ಗೆ ಅನುಗ್ರಹ. ಪ್ರತಿ ಪ್ರದಕ್ಷಿಣೆಗೂ ಅವ್ರ ಕಡೆಗೆ ನೋಡಿ ನಮಸ್ಕಾರ ಮಾಡೋದ್ರಿಂದ ಅವ್ರ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳುತ್ತದೆ. ಈ ರೀತಿಯಾಗಿ ನಾವು ಪ್ರತಿ ದಿವಸ ಒಂದು 5 ಆದರೂ ಯಾವುದಾದ್ರೂ ಒಂದು ದೇವಸ್ಥಾನ ದೇವತೆಗೆ ನಾವು ಪ್ರದಕ್ಷಿಣೆ ಹಾಕಿದ್ರು ಸಹಿತ ಅದು ಬಹಳ ಮಹತ್ವ ಇದೆ. ಆದ್ದರಿಂದ ನೀವು ಕನಿಷ್ಠ ಪಕ್ಷ ಮಹಾರಾಜರ ಹತ್ರ ಬಂದಾಗ ಅದು ಒಂದು 13 ಪ್ರದಕ್ಷಿಣೆ ಹಾಕಬೇಕು ಅನ್ನುವಂಥದ್ದಾದ್ರೂ ನೀವು ನಿತ್ಯ ಇಲ್ಲಿ ಬಂದಾಗ ಒಮ್ಮೆಲೆ ಯಾಕಾಗಲ್ತಪ್ಪ ಮಹಾರಾಜರು ನಾವೊಂದು 13 ಪ್ರದಕ್ಷಿಣೆ ಹಾಕಿ ನಾಮಸ್ಮರಣೆ ಮಾಡ್ಕೋತ ಮತ್ತು ಮೊಬೈಲ್ ನೋಡ್ಕೋತ ಪ್ರದಕ್ಷಿಣೆ ಹಾಕಬಾರ್ದು. ಜೊತೆಗಿದ್ದವ್ರ ಜೊತೆ ಹರತಿ ಹೊಡ್ಕೋತ ಪ್ರದಕ್ಷಿಣೆ ಹಾಕಬಾರ್ದು. ಶಾಂತವಾಗಿ ಮೌನವಾಗಿ ನಮ್ಮ ಪೂರ್ತಿಗೆ ನಾವು ಪ್ರದಕ್ಷಿಣೆ ಹಾಕಿದ್ರೆ ನಿಶ್ಚಿತವಾಗಿಯೂ ನಮ್ಗೆ ಏನಂದ್ರೆ ಮಹಾರಾಜರ ಅನುಗ್ರಹ ಆಗ್ತದೆ. ಮತ್ತು ನಾವು ಕಾಲದಿಂದಲೂ ಏನಾದ್ರೂ ಒಂದು ಸೇವಾ ಮಾಡಿರೋದು ಒಂದು ಭಾಗ್ಯ ಪ್ರಾಪ್ತ ಆಗ್ತದ್ರಿಂದ ಉಳಿದದ್ದು ತೀರ್ಥಯಾತ್ರೆ ಮಾಡಬೇಕು. ಎಲ್ಲಿ ತೀರ್ಥಯಾತ್ರೆ ಮಾಡ್ಲಿಕ್ಕೆ ಅವಕಾಶ ಎಲ್ಲಾರು ಏನದ ಫ್ಲೈಟ್ಲೆ ವಿಮಾನಕ್ಕೆ ಹೋಗ್ಬಿಡ್ತಾರೆ, ಬದಲಿಗೆ ಗುಡಿ ಮುಂದೆ ನಿಲ್ಲಿಸ್ತಾರೆ, ಹೋಟೆಲ್ನಾಗ ಉಳ್ಕೋತಾರೆ, ಹೋಗಿ ದರ್ಶನ ತಗೊಂಡು ಮತ್ತೆ ತಿರುಗಿ ಅದ ವಿಮಾನನಾಗ ಮತ್ತೊಂದು ಬಂದು ಮನೆಗೆ ಬಂದು ನಾವು ಬದಲಿನ ಹೋಗಿ ಬಂದಿವಿ ಅಂತ ಅರ್ಥಾತ್ ಮೆಟ್ಲ ಹಚ್ಚಿ ಒಳಗೋದದ್ದು ಕಷ್ಟ ನಡೆದಂಗ ಉಳಿದದ್ದೇನು ಹೆಚ್ಚಿಂದ ಏನಾಗುದಿಲ್ಲ. ತೀರ್ಥಾಟನೆ ಮಾಡೋದು ನಡೀಲಿಕ್ಕಾಗಿನೇ ತೀರ್ಥಾಟನೆ ಮಾಡೋದು. ಪ್ರತಿ ದಿವಸ ಬದಲಾಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಧಾನವನ್ನು ನಾವು ಕಾಯ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಕ್ಕಾಗಿನೇ ತೀರ್ಥಾಟನೆ ಮಾಡಬೇಕು. ನರ್ಮದಾ ಪ್ರದಕ್ಷಿಣೆ ನಾವು ಮಾಡಿದ್ವಿ 75ನೇ ಇಸ್ವಿಯಲ್ಲಿ. ಅವಾಗ ಎಷ್ಟರೇ ಕಠಿಣ ಅರ್ಥಾತ್ ಅನುಕೂಲ ಇತ್ತು, ಕಠಿಣದ ಅನುಕೂಲ ಇತ್ತು. ಅನೇಕ ಕಡೆ ಸದಾ ಕೊಡ್ತಿದ್ರು, ಒಂದು ಡ್ಯಾಮ್ ಇದ್ದಿದ್ದಿಲ್ಲ ಅವಾಗ. ಈ ನರ್ಮದಾ ಪ್ರದಕ್ಷಿಣೆ ಹಾಕೋದು ಬಹಳ ಕಠಿಣ ಆಗಿದೆ. ಎಲ್ಲೆಲ್ಲಿ ಅದು ಹಿಂದಿನ ಬ್ಯಾಕ್ ವಾಟರ್ ಇರ್ತದೆ ಮತ್ತೆಲ್ಲ ದಾಟಿ ಹಿಂಗ್ ಬರ್ಬೇಕಾಗ್ತದೆ. ಆದ್ರಿಂದ ಬಹಳಷ್ಟು ಜನರಿಗೆ ಏನ್ ಮಾಡ್ತಾರೆ, ಗಾಡಿ ಒಳಗೆ 3 ದಿನದಾಗೋ 15 ದಿನದಾಗೋ ಪ್ರದಕ್ಷಿಣೆ ಹಾಕೊಂಡ್ ಬಂದ್ಬಿಡ್ತಾರೆ. ಅದೇನು ಖರೆ ಪ್ರದಕ್ಷಿಣೆ ಅಲ್ಲ. ನಾವು ಕಾಲದಿಂದ ಮಾಡಿದ ಪ್ರದಕ್ಷಿಣೆ ನಿಜವಾದ ಪ್ರದಕ್ಷಿಣೆ. ಗಾಡಿ ಒಳಗೆ ಹೋಗಿ ಬಂದ್ವಿ ನರ್ಮದಾ, ಅದು ಪ್ರದಕ್ಷಿಣೆ ಅಲ್ಲ, ಪರ್ಯಟನ. ಅದೇನಾಗ್ತದೆ, ಬರೀ ಪರ್ಯಟನ. ಅದು ತಿರುಗಿ ಬಂದ್ವಿ ಅಂತ, ತಿರುಗಾಡಿ ಬಂದ್ವಿ ಅನ್ನೋದು ಅರ್ಥ ಆಗ್ತದೆ. ಇರ್ಕೋ ಅದೇನು ಬೇಡ ನಮಗೆ. ದೇವಸ್ಥಾನ ಯಾವುದೋ ಒಂದು ದೇವಸ್ಥಾನಕ್ಕೆ ಪ್ರತಿ ದಿವಸ ಪ್ರದಕ್ಷಿಣೆ ಹಾಕೋದ್ರಿಂದ ಅವನ ಕೃಪಾ ದೃಷ್ಟಿ ನಮ್ಮ ಮೇಲೆ ಆಗ್ತದೆ. ಆ ರೀತಿಯಾಗಿ ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ನಾವು ಸಹಿತ ಎಲ್ಲರೂ ಶಕ್ಯದಷ್ಟು ಮಟ್ಟಿಗೆ ಎಲ್ಲಾದ್ರೂ ಯಾವ್ದಾದ್ರೂ ಒಂದು ದೇವಸ್ಥಾನ ಪ್ರದಕ್ಷಿಣೆ ಹಾಕಬೇಕು. ಆ ದೇವಸ್ಥಾನ ಸಾಲದಿರಲಿ, ದೋಳದಿರಲಿ, ಅದನ್ನು ನಮ್ಮ ಸಾಧನೆ ಒಳಗೆ ನಾವು ಅದನ್ನ ಸೇರ್ಪಡೆ ಮಾಡ್ಕೋಬೇಕು. ಅದರೊಳಗಿಂದ ಬಹಳಷ್ಟು ನಮಗೂ ಶಾಂತ ಆಗ್ತದೆ, ಸಮಾಧಾನ ಆಗ್ತದೆ. ಯಾವುದು ತಲೆಯಾಗ ಗೊಂದಲ ಇಟ್ಕೊಳ್ಳೋದನ್ನೇ ಮೌನವಾಗಿ ನಾಮಸ್ಮರಣೆ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡೋದು. ಅರ್ಥಾತ್ ಹನುಮಂತ ವ್ರತ ಮಾಡೋರಿಗೆ ನಾವು ಹೇಳ್ತೀವಿ, ಪ್ರದಕ್ಷಿಣೆ ಪ್ರತಿ ದಿವಸ ಹೋಗಿ 11 ಪ್ರದಕ್ಷಿಣೆ ಹಾಕಬೇಕು ಬೆಳಿಗ್ಗೆ ಇಟ್ಕೊಳ್ತಾರೆ. ಇವತ್ತು ನಿಜವಾಗಿಯೂ ನಮ್ದೆಲ್ಲರೂ ಇಷ್ಟೊಂದು ಎಲ್ಲರೂ ಸಾಧಕರು ಸದ್ಭಕ್ತರು ಸೇರಿ ಸದ್ಗುರುಗಳಿಗೆ ಪ್ರದಕ್ಷಿಣೆ ಹಾಕಿದ್ವಿ. ನಿಜವಾಗಿಯೂ ಇದು ನಮ್ಮ ಜೀವನದಲ್ಲಿ ಈ ಒಂದು ಸದ್ಗುರು ಸಾನ್ನಿಧ್ಯದ ಮಾಡಿರ್ತಕ್ಕಂಥ ಪ್ರದಕ್ಷಿಣೆ ಮತ್ತು ನಾಮಸ್ಮರಣೆಯಿಂದ ನಮ್ಮ ಮುಂದಿನ ಒಂದು ಅರ್ಥಾತ್ ವರ್ಷ ನಮ್ಮೆಲ್ಲರಿಗೂ ಸುಖ ಶಾಂತಿ ಸಮಾಧಾನವನ್ನು ಕೊಡುವಂತಹದ್ದಾಗಲಿ. ಮತ್ತು ಇನ್ನೂ ಅನೇಕ ವಿಚಾರಗಳು ಪ್ರದಕ್ಷಿಣೆ ಬಗ್ಗೆ ಅರ್ಥಾತ್ ಎನ್ನುವಂಥದ್ದು ವಿಚಾರ ಮಾಡುವಂತಹ ವಿಚಾರಗಳಿವೆ. ಆದರೂ ಸಹಿತ ಈಗ ಬಹಳಷ್ಟು ಹೊತ್ತಾಗಿದೆ. ಆದ್ದರಿಂದ ಬಹಳಷ್ಟು ಕೂತ್ಕೊಡೋದು ಅಷ್ಟೊಂದು ಉಚಿತ ಅಲ್ಲ. ಈ ಮಹಾರಾಜರ ಆರತಿ ಮಾಡ್ತಾರೆ, ಎಲ್ಲರೂ ಅಲ್ಲೇ ಕೂತ್ಕೊಂಡೇ ನೋಡ್ಬೇಕು. ಅರ್ಥಾತ್ ಮಹಾರಾಜರ ಆರತಿಯಲ್ಲಿ ಭಾಗವಹಿಸಬೇಕು.
ಆಮೇಲೆ ಹೊರಗೆ ಅಲ್ಲಿ ಪ್ರಸಾದವನ್ನು ಕೊಡುವ ವ್ಯವಸ್ಥೆ ಅದು 5 ನಿಮಿಷದಲ್ಲಿ ಆರತಿ ಮಾಡಿ ಎಲ್ಲರೂ ಸಾಲಾಗಿ ಮುಂಚೆ ಹೆಣ್ಮಕ್ಳು ಅತ್ತಾಗಿಂದ ಸಾಲುಗಳು ಬರಬೇಕು. ಅವ್ರದ್ದೆಲ್ಲ ಮುಗಿದ ತನಕ ಕೊನೆಯ ಪ್ರಸಾದದವರೆಗೂ ನಾವೆಲ್ಲರೂ ಎಲ್ಲ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಂತ ಇರ್ಬೇಕು. ಆಮೇಲೆ ಪ್ರಸಾದ ತಗೊಂಡ್ಮೇಲೆ ಯಾರಿಗೆ ಇಲ್ಲೇ ವಿಶ್ರಾಂತಿ ಮಾಡ್ಬೇಕಂತ ಅದನ್ನು ಅವ್ರು ಇಲ್ಲೇ ವಿಶ್ರಾಂತಿ ಮಾಡಬೇಕು. ಯಾರಿಗೆ ನಿಮ್ಮ ಮನೆಗಳಿಗೆ ಹೋಗ್ಲಿಕ್ಕೆ ನಿಮ್ಮ ಹತ್ರ ಅನುಕೂಲತೆ ಇದ್ರೆ ಮನೆಗೂ ಹೋಗ್ಲಿಕ್ಕೆ ಅಡ್ಡಿಲ್ಲ. ಆದ್ರೂ ಮುಖ್ಯವಾಗಿ ಈ ರೀತಿಯಾಗಿ ನಾವು ಒಂದು ಮಹತ್ವಪೂರ್ಣ ವಿಚಾರ ಮಾಡಿದ್ದೇನು ಅಂತಂದ್ರೆ, ತಿಂಗಳಿಗೆ 1 ದಿವಸ ನಾವು ಇದೇ ರೀತಿಯಾಗಿ ಹೊಸ ಹಳಿ ತಿಂಗಳು ಕಳೆದು ಹೊಸ ತಿಂಗಳದ ಪ್ರಾರಂಭದಲ್ಲಿ ರಾತ್ರಿ 11:15ರಿಂದ 12:15ವರೆಗೆ ನಾವು ಇದೇ ರೀತಿಯಾಗಿ ಪ್ರತಿ ವರ್ಷ 12 ಪ್ರದಕ್ಷಿಣೆ ಆದರೂ ಆಗಲಿ ಅನ್ನುವಂಥ ಭಾವನೆಯಿಂದ ನಾವು ಪ್ರಾರಂಭ ಮಾಡ್ತೀವಿ. ಮುಂದಿನ ತಿಂಗಳು 31ನೇ ತಾರೀಕಿನ ದಿವಸ ರಾತ್ರಿ 11:15ರಿಂದ 1ನೇ ತಾರೀಕಿನ ರಾತ್ರಿ 12:15ವರೆಗೂ ಪ್ರದಕ್ಷಿಣೆ ಹಾಕೋಣ. ತಿಂಗಳಿಗೆ ಒಂದ್ಸಲ ಮಹಾರಾಜ ಸಾನ್ನಿಧ್ಯದಲ್ಲಿ ಎಲ್ಲರೂ ಪ್ರದಕ್ಷಿಣೆ ಹಾಕಲಿಕ್ಕೆ ಅತ್ಯಂತ ನಾವು ಕಳಕಳಿಯಿಂದ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. ಎಲ್ಲರೂ ಬಂದು ಪ್ರದಕ್ಷಿಣೆ ಹಾಕೋಣ. ತಿಂಗಳಿಗೆ ಒಂದು ದಿವಸ ಇದನ್ನ ನಾವು ಸ್ವಲ್ಪ ನಿದ್ದೆ ವ್ಯತ್ಯಾಸ ಆದ್ರೂ ಅಡ್ಡಿ ಇಲ್ಲ, 1 ದಿವಸದ ಮಟ್ಟಿಗೆ. ಆದ್ರಿಂದ ಪ್ರತಿ ಏಕಾದಶಿ ಜಾಗರಣೆ ಮಾಡಬೇಕು ಅಂತ ಹೇಳಿ ಅದು ವಾರಕರಿ ಸಂಪ್ರದಾಯದವರೆಲ್ಲ ಏಕಾದಶಿ ದಿವಸ ರಾತ್ರಿ ಬೆಳತನಕ ಜಾಗರಣೆ ಮಾಡ್ತಾರೆ. ಮಲ್ಕೊಂಡ್ಬಿಡ್ತಾರಂತಲ್ಲ, ಮತ್ತು ತಮ್ಮ ಪ್ರಪಂಚ ಕಾರ್ಯಗಳು ತೊಡಗಿರ್ತಾರೆ. ಆದ್ರಿಂದ ಹಂಗ ನಮ್ಮ ತಿಂಗಳಿಗೆ 1 ದಿವಸ ನಾವೆಲ್ಲರೂ ಪ್ರದಕ್ಷಿಣೆ ಮಾಡೋಣ, ಹಾಕೋಣ ಮಹಾರಾಜರಿಗೆ. ಅದು ನಮ್ಮ ಜೀವನದಲ್ಲಿ ಒಂದು ಒಳ್ಳೆ ಒಂದೇನಾದ್ರು ಆಗ್ತದೆ ಅಂದ್ರೆ ಒಂದು ವ್ರತ ಆದಾಗ ನಾವು ಇಷ್ಟು ವರ್ಷ ಪ್ರದಕ್ಷಿಣೆ ಹಾಕಿದ್ವಿ, ತಿಂಗಳು ಪ್ರದಕ್ಷಿಣೆ ಹಾಕಿದ್ವಿ ಅನ್ನುವಂಥದ್ದು ಆಗ್ತದೆ. ಆದ್ರಿಂದ ಇನ್ನು ಮುಂದೆ ಆಗ್ತದೆ. ಎಲ್ಲರೂ ಮತ್ತಿದೇ ಜನವರಿ 31ನೇ ತಾರೀಕಿಗೆ ರಾತ್ರಿ 11:45ಕ್ಕೆ ಎಲ್ಲರೂ ಇಲ್ಲಿ ಬರಬೇಕು, ಉಪಸ್ಥಿತರಿರಬೇಕು, ಪ್ರದಕ್ಷಿಣೆ ಹಾಕೊಂಡು. ಎಲ್ಲರೂ ಬಹಳಷ್ಟು ಸ್ವೀಟ್ ತಗೊಂಡು ಬರಬೇಕು ಅಂತ ಏನಿಲ್ಲ. ಅರ್ಥಾತ್ ಇದು ವರ್ಷದ್ದಿರೋದ್ರಿಂದ ಇವತ್ತು ಅಡ್ಡಿ ಇಲ್ಲ. ತಿಂಗಳ ಕೊನೆಗೆ ಏನಲ್ಲ ನಾವೆಲ್ಲರೂ ಏನು ಬಹಳ ಸ್ವೀಟ್ಸ್ ತರಬೇಕಂತಿಲ್ಲ. ಇಲ್ಲಿ ಏನು ಮಹಾರಾಜ ಪ್ರಸಾದವನ್ನು ನಾವು ಕೊಡ್ತೀವಿ, ಅದನ್ನೆಲ್ಲರೂ ಸ್ವೀಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕೊಂಡು ನಾವು ಮಹಾರಾಜರ ಅನುಗ್ರಹಕ್ಕೆ ಪಾತ್ರರಾಗನು. ಮಹಾರಾಜ ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮ್ಮೆಲ್ಲರೂ ಭಗವಂತನ ಭಕ್ತಿ ನಾಮದಲ್ಲಿ ಪ್ರೇಮ ಅನ್ನಿಸೋದು ಅನಂತವಾಗಿರ್ತಕ್ಕಂಥ ರೀತಿಯನ್ನು ಕೊಡಲಿ. ಅದೇ ರೀತಿಯಾಗಿ ಪ್ರತಿ ತಿಂಗಳ ಕೊನೆಯ ದಿವಸ ನಮಗೆ ಇಲ್ಲಿ ಶಕ್ಯ ಆದಷ್ಟು ಮಟ್ಟಿಗೆ ಬಂದು ಮಹಾರಾಜ ಪ್ರದಕ್ಷಿಣೆ ಹಾಕುವಂಥ ಒಂದು ಪ್ರೇರಣೆ, ಬುದ್ಧಿ ಮತ್ತು ಅನುಕೂಲತೆ ಅವರು ಒದಗಿಸಿಕೊಳ್ಳಿ ಅಂತ ತಿಳ್ಕೊಂಡು ಸದ್ಗುರುಗಳನ್ನ ಕಲ್ಕರಿಂದ ಪ್ರಾರ್ಥನೆ ಮಾಡ್ತೀನಿ. ಒಂದ್ಸಲ ಮಹಾರಾಜರು ಗೋಂದಾವಲಿಯಿಂದ ಒಂದು 10-12 ಮೈಲು ದೂರದಲ್ಲಿ, ಒಂದು 10-12 ಮೈಲ್ ದೂರದಲ್ಲಿ ಒಬ್ಬರು ಅರ್ಥಾತ್ ಮಹಾರಾಜರ ಬಗ್ಗೆ ಬಹಳ ನಿಷ್ಠ ಇರೋ ಮನುಷ್ಯ ಇದ್ದ ಒಕ್ಕಲಿಗರು. ಅವ್ರ ಹೆಂಡತಿ ಗೋಂದಾವಲಿಗೆ ಬಂದಿದ್ರು. ಅರ್ಥಾತ್ ಅವರಿಗೆ ಆರಾಮಿದ್ದಿದ್ದಿಲ್ಲ, ತಿಂಗಳಾನುಗಟ್ಟಲೆ ಆದ್ರೂ ಆರಾಮಿದ್ದಿದ್ದಿಲ್ಲ, ಎದ್ದು ಕೂಡ್ಲಿಕ್ಕೆ ಹೋಗ್ಲಿಕ್ಕೆ ಅಡ್ಡಾಡಿ ಬರ್ತಿದ್ದಿಲ್ಲ. ಅವ್ರ ಹೆಂಡತಿ ಗೋಂದಾವಲಿಗೆ ಬಂದಾಗ ಮಹಾರಾಜರು ಏನಂದ್ರು, ನಿನ್ನ ಗಂಡಗ ಪ್ರತಿ ಏಕಾದಶಿಗೆ ಬಂದು ಹೋಗಂತ ಹೇಳಿದ್ರು ಅಂತ. ಆಕೆ ಹಾಗಾದ್ರು ಅಲ್ಲಿ ಅವ್ರಿಗೆ ಅಡ್ಡಾಡ್ಲಿಕ್ಕೆ ತಾಕತ್ತಿಲ್ಲ, ನಾ ಹೇಳಿನ ಅಂತ ಹೇಳಿಬಿಡು ಸಾಕು ಅಂದ್ಕೂಡ ಹ್ಞೂ ಅಂತ ತಿಳ್ಕೊಂಡು ಹೋಗಿ ಹೇಳಿ ಅರ್ಥಾತ್ ಹೇಳಿದ ಕೂಡಲೇ ಅವರಂದ್ರು ನಾನು ಹೋಗ್ತೀನಿ ಅಂತ. ಏನು ಹೋಗ್ತೀನಿ ನಿಮಗೆ ಅರ್ಥಾತ್ ಏನು ಅಂದ್ರೆ ಬಾತ್ರೂಮ್ ಹೋಗುವಷ್ಟು ಸಹಿತ ಆಗಿನ ಕಾಲದಲ್ಲಿ ಬಾತ್ರೂಮು ಅದು ಹೋಗುವಷ್ಟು ನಿಮ್ಗೆ ತಾಕತ್ತಿಲ್ಲ ಇದಕ್ಕೂ ಅಂತ ಅವ್ರು ಹೇಳ್ಯಾರ ಹೋಗ್ತೀನಿ. ನಿಮ್ಗೆ ಹೇಳಿದ ಆಶ್ಚರ್ಯ ಅನಿಸ್ಬೋದು. ಆ ದಶಮಿ ದಿವಸ ಅರ್ಥಾತ್ ಬೆಳಗ್ಗೆ ಎದ್ದು ಕೂಡಲೇ ಅವ್ರಿಗೆಲ್ಲ ಮನಸ್ಸು. ಮತ್ತು ಅವತ್ತು ಮಧ್ಯಾಹ್ನದ ಸಂಜೆ ತನಕ ಅವ್ರು ಬಂದಾಗ ನಡ್ಕೋತ ಹೋಗಿ ಏಕಾದಶಿ ಅಲ್ಲಿದ್ದು ದ್ವಾದಶಿ ಪ್ರಸಾದ ಮುಗಿಸ್ಕೊಂಡು ಮತ್ತೆ ಮನೆಗೆ ಬಂದು ಕೂಡ ಮಲ್ಕೊಂಡ್ಬರ್ತೇವೆ. ಪ್ರತಿ ದಶಮಿಗೆ ಅವ್ರು ಏನಾಗ್ತಿತ್ತು, ಆರಾಮ ಅನಿಸ್ತಿತ್ತು. ಮಹಾರಾಜ ಕಡೆ ಹೋಗ್ತಿರು. ಒಂದು ಏಕಾದಶಿ ಇದ್ದು ದ್ವಾದಶಿ ದಿವಸ ಮುಂಜಾನೆ ಪ್ರಸಾದ ಮಾಡ್ಕೊಂಡು ಬಂದ್ಬಿಡ್ಬೇಕು.
ಹಿಂಗೇನಾಯ್ತು ಅಂದ್ರೆ 11 ಏಕಾದಶಿ 5.5 ತಿಂಗಳಾದ. ಅವಾಗ ಅವರಿಗೆ ಕೊನೆ ಸಲ ಇದಕ್ಕೆ ಬಂದಾಗ ಗಂಡ ಹೆಂಡತಿ ಇಬ್ರು ಕೂಡ ಬಂದ್ರು. ಮಹಾರಾಜನಿಗೆ ಕೇಳಿದ್ರು, ಅಲ್ರಿ ನೀವು ಹೇಳಿದ್ರಿ ನಾವು ಅವ್ರಿಗೆ ಹೇಳಿದೆ, ಅವ್ರು ಹೇಳಿದ ಕೂಡ ಹೊಂಟ ಬಿಡ್ಲಿಕ್ಕೆ ಹತ್ರು. ಅದು 5.5 ತಿಂಗಳು ಅವ್ರು ಏನ್ ಮಾಡಿದ್ರು ಅಂದ್ರೆ ಬಂದ್ರು. ಅಂದ್ಕೂಡಿ ಮಹಾರಾಜರು ಏನಂದ್ರು, ಅವ್ರಿಗೆ 5.5 ಆಮೇಲೆ ಆರಾಮಾಗಿ ಬಿಟ್ಟಿರ್ತವ್ರೆ. 5.5 ತಿಂಗಳು ಆದ್ಮೇಲೆ ಪೂರ್ಣ ಆರಾಮಾಗಿ. ಅವಾಗ ಮಹಾರಾಜರು ಏನಂದ್ರು, ಅವ್ನಿಗೆ 5.5 ತಿಂಗಳು ಆ ರೋಗ ಅನುಭವಿಸೋದು ಅವ್ನ ಪ್ರಾರಬ್ಧ ಇತ್ತು. ಆದ ನಡಕ ನಾನು ಬಾ ಅನ್ನೋ ಒಂದು ನಾ ಬಾ ಅಂದೀನಿ ಅನ್ನೋ ನಿಷ್ಠೆಯಿಂದ ಅಥವಾ ಭಾವದಿಂದ ನಾನು ಬಾ ಅಂದಿದ್ದರಿಂದ ಅದ್ರ ಮೇಲೆ ವಿಶ್ವಾಸ ಇಟ್ಟು ನಿಷ್ಠಾ ಇಟ್ಟು ಅವನು ಬರ್ಕೋತ ಇದ್ದ. ಅಷ್ಟ್ರ ಪೂರ್ತೇಕ ಭಗವಂತ ಏನ್ ಮಾಡ್ತಿದ್ದ, ಅವ್ನ ಜಡ್ಡನ್ನು ಬಾಜು ಸರುತ್ತಿದ್ದ. ಅಷ್ಟಾದ್ಮೇಲೆ ಅವ್ನು ಬಂದು ಹೋಗ್ಬಿಡ್ತಿದ್ದ, ಮತ್ತೆ ಅವ್ನ ಜಡ್ ಬಂದ್ಬಿಡ್ತಿದ್ದ. ತಾತ್ಯಾ ಸಾಹೇಬರು ಮನೆಯವರು ಹೆಂಡತಿ ಮಹಾರಾಜರಿಗೆ, ಮಹಾರಾಜ್ ಇನ್ನು 4 ದಿವಸಕ್ಕೆ ಗುರುಪೂರ್ಣಿಮಾ ಬರ್ತದೆ, ನನಗರೆ ಮೈಯಾಂಗ ಸ್ವಲ್ಪ ಹುಷಾರಿಲ್ಲ, ಎದ್ದು ಅಡ್ಡಾಡ್ಲಿಕ್ಕೆ ಬರಂಗಿಲ್ಲ, ಹೆಂಗಾಗ್ತದೋ ಏನು. ಮಹಾರಾಜರಂದು ಏನ್ ಕಾಳಜಿ ಮಾಡಬೇಡ ನೀನು. ಆದ್ರೂ ಒಂದ್ ಶರ್ತ್ ಏನು ಅಂದ್ರೆ, ಗುರುಪೂರ್ಣಿಮಾಕ್ ನಾನು ನಿನ್ನ ಆರಾಮ್ ಮಾಡ್ತೀನಿ. ಆದ್ರೆ ಇವು ಆವಾಗಿನ ಜಡ್ ಏನದಲ್ಲ ಆಮೇಲೆ ಅನುಭವಿಸಿ ಕಳೀಲಿಕ್ಕೆ ಕಬೂಲ್ ಇದ್ರೆ ಆರಾಮ್ ಮಾಡ್ತೀನಿ. ಅವಾಗ ಅವನೊಂದು ನಾ ಕಬೂಲ್ ಇದ್ದೀನಿ, ನಾನು ಅನುಭವಿಸ್ತೀನಿ, ಹಂಗಾದ್ರೆ ಆರಾಮ ಆಗ್ತದೆ. ಮುಂದೆ 2 ದಿವಸಕ್ಕೆ ಅವ್ರಿಗೆ ಪೂರ್ಣ ಆರಾಮ ಆಯ್ತು. ಗುರುಪೂರ್ಣಿಮಾ ಉತ್ಸವ ಆಯ್ತು. ಉತ್ಸವ ಆದ 4 ದಿವಸ ಆದ್ರೂ ಅವ್ರಿಗೆ ತಲೆಯಾಗಿ ಬರಲಿಲ್ಲ. ಮಹಾರಾಜರೇ ಕೇಳಿದ್ರು, ಮತ್ತ ಆ ಜಡ್ ಯಾವಾಗ ಅನುಭವಿಸಾಕಿ ಅದಕ್ಕೆ. ಅವರನ್ನು ನಾಳಿಂದ ಅನುಭವಿಸ್, ಮತ್ತೆ ನಾಳೆ ಮರುದಿವ್ಸ ಮಾಡ್ಕೊಂಡ ಬಿಟ್ಟು ಅದೆಷ್ಟು ಉಳಿದಿರ್ತವ ನಡಕ ಅಷ್ಟೇನದನ್ನು ಅನುಭವಿಸಿ ಕಳಿಬೇಕಾಗಿ ಬಂದು. ಬೆಲ್ಸರೆ ಅವರು ಒಂದ್ಸಲ ಯಾವುದೋ ಒಂದು ಅವ್ರಿಗೆ ಆರಾಮಿಲ್ಲ ಜಡ್ ತಗೊಂಡ್ರು, ಇದು ಔಷಧ ತಗೊಂಡ್ರು, ಇಂಜೆಕ್ಷನ್ ಮಾಡಿಸ್ಕೊಂಡ್ರು. ಮಹಾರಾಜ ಹೇಳಿದ್ರು, ಇನ್ನು ಸಾಕು ಬಿಡ್ರಿ, ಉಳಿದದ್ದೇನು ಜಡ್ಡದಲ್ಲ ಅದನ್ನ ಅನುಭವಿಸಿ ಕಾಳು ಬಿಡ್ರಿ ಅಂತ. ಒಂದು ಸ್ವಲ್ಪ ಆದ್ರೂ ನಾವು ಸುಮ್ಮನೆ ಶಾಂತವಾಗಿ ಅನುಭವಿಸಿ ಕಳಿಬೇಕಿಲ್ಲ, ಆದ್ರಿಂದ ಅನುಭವಿಸಿ ಕಳೀರಿ. ಹಂಗ ನಮ್ಗೆ ನಾವು ಮನಸ್ಸಿನ ನಿರ್ಧಾರ ಮಾಡಿದ್ವಿ ಅಂದ್ರೆ ಪ್ರತಿ ತಿಂಗಳ ಪ್ರದಕ್ಷಿಣೆ ನಾವು ಹೋಗೋದು ನಿರ್ಧಾರ ಮಾಡಿದ್ರೆ ಮಹಾರಾಜರು ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ಅದು ತಪ್ಪಿಸಿದ್ರ ಮತ್ತೆ ಕೈ ಬಿಟ್ಬಿಡ್ತಾರೆ. ನಾವು ತಪ್ಪಿಸಿದ್ವಿ ಅಂದ್ರೆ ಮತ್ತೆ ಮಹಾರಾಜ ಅಂತ ಮಾಡ್ಕೋರ್ಸಕ್ಕ. ಆದ್ರಿಂದ ನಾವು ನಿಷ್ಠೆಯಿಂದ ಇವತ್ತು ಮನಸ್ಸಿನಾಗ ಅನ್ಕೊಂಡು ಹೋಗೋಣ, ಮಹಾರಾಜ್ ಮುಂದಿನ ವರ್ಷದ ತನಕನು 12 ತಿಂಗಳು ಇಲ್ಲಿ ಪ್ರದಕ್ಷಿಣೆಗೆ ಬರುವ ಹಂಗ ಅನುಗ್ರಹ ಮಾಡ್ರಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಇನ್ಮೇಲೆ ಆಗ್ತಾ ಆಗ್ತದೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಜೈ ಭೂರಿ ಶುರು ಮಾಡೋಣ. ಶ್ರೀರಾಮ ಸಮರ್ಥ. ಶ್ರೀರಾಮ ಸಮರ್ಥ. ಜಯ ಜಯ. Jai
ಹಿಂಗೆ ಹೋಗಿ ಆಮೇಲೆ ಅದು ಪ್ರದಕ್ಷಿಣೆ ಹಾಕಿ ಅಲ್ಲಿ ಹೊರಗೆ ಬರಬೇಕು. ಪ್ರಸಾದ ತಗೊಳ್ಳಿಕ್ಕೆ ಕೆಲಸ ಮಾಡಬಾರ್ದು. ಹಿಂಗೆ ಅವಕಾಶ ಹೋಗಿ ಪ್ರದಕ್ಷಿಣೆ ಹಾಕಿ ಅಲ್ಲಿ ಬರಬೇಕು. ಒಂದು 5 ನಿಮಿಷ ಇಲ್ಲೇ ಕೂತಿದ್ರಿ, ಅದು ಹೊರಗೆ ಅರೇಂಜ್ಮೆಂಟ್ ಮಾಡಿ ನೋಡ್ತೀವಿ. ಅದು ಅರೇಂಜ್ಮೆಂಟ್ ಆದ ಕೂಡಲೇ ಹೇಳ್ತೀವಿ. ಹಿಂಗೆ ಹೋಗ್ಬೇಕು, ಪ್ರದಕ್ಷಿಣೆ ಹಾಕಿ ಹತ್ತರಿಂದ ಬರಬೇಕು, ನಮಸ್ಕಾರ ಮಾಡಿ. ಯಾರು ಗಲಾಟೆ ಮಾಡೋದನ್ನ ಶಾಂತವಾಗಿ ಅಲ್ಲಿವರೆಗೂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಇವತ್ತಿನಿಂದ ಡಿಸೆಂಬರ್ 31ರವರೆಗೆ 25ನೇ ಇಸ್ವಿ ಪ್ರತಿ ದಿವಸ ಇಲ್ಲಿ ಮಧ್ಯಾಹ್ನದಲ್ಲಿ 11 ರಿಂದ 12ವರೆಗೂ ಎಷ್ಟು ಜನ ಇರ್ತಾರೋ ಅಷ್ಟು ಜನರು 1 ತಾಸು ವೈಖರಿ ಜಪ ಮಾಡಿದ ಮೇಲೆ ನೈವೇದ್ಯ ಆರತಿ ಆಗ್ತದೆ. ಆದ್ರೆ ನೈವೇದ್ಯ ಆರತಿಗಿಂತಲೂ ಪೂರ್ವಭಾವಿಯಾಗಿ 1 ತಾಸು ಎಲ್ಲ ಸದ್ಭಕ್ತರು ಕೂಡಿಕೊಂಡು ವೈಖರಿ ಜಪವನ್ನು ಮಾಡಬೇಕು ಅನ್ನುವಂಥ ವಿಚಾರ ಇದೆ. ಆದ್ರಿಂದ ಎಲ್ಲರೂ ಇಲ್ಲಿ ನಾಳಿಂದ ಯಾರು ಬರ್ಲಿಕ್ಕೆ ಶಕ್ಯ ಅನ್ನೋದ್ರಿಂದ ಮಧ್ಯಾಹ್ನ ವೈಖರಿ ಜಪಕ್ಕೂ ಬರಬೇಕು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, ಶ್ರೀರಾಮ್ ಜಯ